ನಾವು ಪ್ರತಿ ತಿಂಗಳು ಮೀಟಿಂಗ್ ಕರಿತಾನೆ ಇದ್ದೀವಿ. ಆದರೆ ಮೀಟಿಂಗಿಗೆ ಮೆಂಬರ್ಗಳು ಕೋರಮ್ ಕೊಡ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. ಗುದ್ದಲಿ ಪೂಜೆ ಮಾಡಿ ಅಕ್ಟೋಬರ್ 2 ಮಾಡಿದರು. ಮೊನ್ನೆ ಅಕ್ಟೋಬರ್ 2ಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಅಕ್ಟೋಬರ್ ಆಗಿ ಈಗಾಗಲೇ ಫೆಬ್ರವರಿ ಮಾರ್ಚ್ ಬಂದಿದೆ. ನೋಡಿದ್ರೆ ಎಲ್ಲ ಕಡೆ ಬೇರೆ ಪಂಚಾಯತಿ ಲಿಮಿಟ್ಗಳಲ್ಲೆಲ್ಲ ಸ್ಕೂಲು ಫಿನಿಶಿಂಗ್ ಸ್ಟೇಜ್ಗೆ ಬಂದಿದೆ. ನಮ್ಮ ಪಂಚಾಯತಿ ಮೆಂಬರ್ಸ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ನಡೆಸ್ಕೋತಾ ಇದ್ದಾರೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಮೆಂಬರ್ಸು ಈ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿ ಬಂದಿರ್ತಾರೆ. ಆ ಊರಿನ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು. ಇವರು ಬಂದಿರೋ ಅನುದಾನನ ಯಾಕೆ ತಡೆ ಹಿಡಿದಿದ್ದಾರೆ ಅನ್ನೋದೇ ನನಗೂ ಅಲ್ಲ. ಈ ಮೀಟಿಂಗ್ ಅಲ್ಲಿ ಈ ಶಾಲೆಗೆ ನಡಾವಳಿ ಪತ್ರ ಕೊಡಬೇಕು ಅನ್ನೋ ಚರ್ಚೆ ಆಗುತ್ತೆ ಅಂತ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಗೊತ್ತಿರುತ್ತೆ. ಹೌದು, ಗೊತ್ತಿರುತ್ತೆ, ಕೊಡ್ಲೇಬೇಕಲ್ವಾ. ಏನೇ ಒಂದು ಕಾಮಗಾರಿ ಮಾಡಬೇಕಾದ್ರೂ, ಏನೇ ಒಂದು ಕೆಲಸ ದೊಡ್ಡ ಅಮೌಂಟದ್ದು ಕೆಲಸ ಮಾಡಬೇಕು ಅಂದಾಗ ನಡಾವಳಿ ಬೇಕೇ ಬೇಕು. ಅದು ಯಾಕೆ ಇವ್ರು ಬಂದು ಮೀಟಿಂಗ್ ಬಂದು ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತದೆ. ಹಂಗೆ ಅಂದ್ರೆ ಈಗೇನು ಕೊಡದೇ ಇರೋದ್ ಕಾರಣ ಗ್ರಾಮ ಪಂಚಾಯತ್ ಸದಸ್ಯರು ಬಂದು ಸಭೆಗೆ ಹಾಜರಾಗ್ತಾ ಇಲ್ಲ. ಅರ್ಥ ಇಲ್ಲ, ಸಭೆಗೆ ಯಾರು ಹಾಜರ. ನಡಾವಳಿ ಪತ್ರ ಕೊಡ್ಬೇಕಂದ್ರೆ ಎಷ್ಟು ಸದಸ್ಯರು ನಿಮ್ಮ ಗ್ರಾಮ ಪಂಚಾಯತಿಗೆ ಸಭೆಗೆ ಹಾಜರಾಗಬೇಕು? ಅಂದ್ರೆ 6 ಜನ ಬರ್ತಾ ಇದ್ದಾರೆ. ಇನ್ನು ಉಳಿದವರು ಯಾರು ಬರ್ತಾ ಇಲ್ಲ. ಈ ಕಾರಣ ಮೇಡಮ್? ಕಾರಣ ಗೊತ್ತಿಲ್ಲ, ನೀವೇ ಕೇಳಬೇಕು. ಮೋಸ್ಟ್ಲಿ ಅವ್ರಿಗೆ ಅಭಿವೃದ್ಧಿ ಆಗೋದು ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ. ಜನ ಕೇಳಬೇಕು. ಅವರನ್ನು ಆಯ್ಕೆ ಮಾಡಿ ಕಳಿಸಿದರೆ ಆ ಊರಿನ ಮಕ್ಕಳಿಗೇನೆ ಮೂಲಭೂತ ಸೌಕರ್ಯ, ಯಾವುದೋ ಒಂದು CSIR ಫಂಡಿಂದ ಅನುದಾನ ಬರ್ತಾ ಇದೆ, ಒಂದು ಬಿಲ್ಡಿಂಗ್ ಆಗುತ್ತೆ, ನಮ್ಮ ಮಕ್ಕಳು ಒಂದು ಹೈಫೈ ಸ್ಕೂಲಲ್ಲಿ ಓದ್ತಾರೆ ಅನ್ನೋದು ಇಂಟೆನ್ಷನ್ನು ಆ ಮೆಂಬರ್ಗಳಿಗೂ ಇರಬೇಕು. ಆದರೆ ಆ ಮೆಂಬರ್ಗಳು ಯಾಕೆ ಈ ಥರ ತಡೆ ಹಿಡಿತಾ ಇದ್ದಾರೆ ಅನ್ನೋದು ನನಗೂ ಡೌಟ್ ಇದೆ. ಯಾಕೆ ಅದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರಾ ಅನ್ನೋದು ನನಗೆ ಅನುಮಾನ ಬಂದಿದೆ. ಈಗ SDMC ಸದಸ್ಯರು ಪ್ಲಸ್ ಆ ಶಾಲೆ ಮುಖ್ಯಸ್ಥರೆಲ್ಲ ಬಂದಿದ್ರು. ಈಗ ಮುಂದಿನ ನಿರ್ಧಾರ ಏನು ಮಾಡಬೇಕು ಅನ್ಕೊಂಡು ಈಗ ನಿರ್ಧಾರ ಕೈಗೊಂಡಿದ್ದೀರಾ? ಈಗೆಲ್ಲ ಬಂದು ಎಲ್ಲ ಕೇಳ್ಕೊಂಡಿದ್ದಾರೆ. SDMC ಸ್ಕೂಲಿನ ಅಧ್ಯಕ್ಷರಾಗಿರ್ಬೋದು, ಸ್ಕೂಲಿನ ಸದಸ್ಯರಾಗಿರ್ಬೋದು, ಹಳೆಯ ವಿದ್ಯಾರ್ಥಿಗಳ ಸಂಘ ಅಭ್ಯರ್ಥಿಗಳು ಎಲ್ಲ ಸಂಘದವ್ರು ಬಂದಿದ್ರು. ಅವ್ರಿಗೆ ಹೇಳಿದ್ದೀವಿ, ವಿಶೇಷ ಸಭೆ ಕರೆಯಕ್ಕೆ ಹೇಳಿದ್ದಾರೆ. ಆಯಿತು, ಇದನ್ನು ನೋಡ್ಬಿಡೋಣ. ಸೋಮವಾರಕ್ಕೆ ವಿಶೇಷ ಸಭೆಯನ್ನು ಕರಿತೀವಿ, ನೋಡೋಣ ಅದರಲ್ಲೂ ಏನಾಗುತ್ತೆ ಅಂತ ನೋಡೋಣ. ಅದೇನಾದ್ರೂ ಆ ಸಭೆಯಲ್ಲೂ ಸದಸ್ಯರು ಹಾಜರಾಗಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ಮೇಡಮ್? ಮುಂದಿನ ನಿರ್ಧಾರ ಅದೇ CEOಗೆ ರೆಫರ್ ಮಾಡಬೇಕಾಗುತ್ತೆ, ಇಲ್ಲ ಮಿನಿಸ್ಟರ್ ಹತ್ರನೇ ಹೋಗ್ಬೇಕಾಗುತ್ತೆ. ಈ ಥರ ಮಾಡಬೇಕಾಗುತ್ತೆ. ಅವ್ರ ಗಮನಕ್ಕೂ ತರಬೇಕು. ಅವ್ರ ಗಮನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನೋಡ್ರಿ, ಈ ಥರ ನಡೀತಾ ಇದೆ. ಅಭಿವೃದ್ಧಿ ಕಡೆ ಹೋಗಬೇಕು ಬೂದಿಗೆರೆ, ಅಂದರೆ ಅವನತಿ ಕಡೆ ಹೋಗ್ತಾ ಇದೆ ಬೂದಿಗೆರೆ. ಇದೊಂದು ವಿಪರ್ಯಾಸ ಅಷ್ಟೇ ಬೂದಿಗೆರೆ.